ಮತ್ತೆ ಬಿಡಿ ನಾವು ಸೌಂಡ್ಸ್ ಎಲ್ಲ ಹಾಕಬತ್ತೀನಿ ಬಿಡಿ. ಬಟ್ ಏನು ಅಂತಂದ್ರೆ ತಬ್ಲಾ ಯಾರು ನೀವೇ? ನಾನು ಯಾವ ತಬ್ಲಾ ಬಾರ್ಸ್ನಣ್ಣ? ಈಗ ತಬ್ಲಾ ಕೀಬೋರ್ಡು ನಾ ಎಲ್ಲ ಕರ್ಕೊಬತ್ತೀನಿ. ಹಾ ನೀವು ನೋಡಿ ಸಾ ಹಾ. ಆಮೇಲೆ ನಿಮ್ಗೆ ಇಚ್ಛೆ ಆಗಿಲ್ಲ ಅಂತ ಹೇಳ್ರ ನನ್ನ ಕೈಲಿಂದ ಬೇಕಾದ್ರೆ 10 ಸಾವಿರ ಉಂಟು ಸರಿ ಸರ್. ಜೀವ ಅಂದ್ರೆ ನಿಮ್ಮ ಮುಖ ಎತ್ಕೊಂಡ ಮಾಡಲ್ಲ ನಿಮ್ಗೆ. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಾಕಷ್ಟು ಜನರು ನನ್ನ ಒಂದು ವೀಡಿಯೋನ ನೋಡ್ತಿರ್ತೀರ, ಬಟ್ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ರೆಡ್ ಕಲರ್ ಇದೆಯಲ್ಲ ಆ ಬಟನ್ನ ಒತ್ತಿ, ಅದಾದಮೇಲೆ ಪಕ್ಕದಲ್ಲಿ ಬೆಲ್ ಅನ್ನತ್ತೆ, ಅದರ ಆಲ್ ಬಟನ್ ಒತ್ತೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡಿ. ಹಾಗೆಯೇ ಇವರು ಮಹೇಶ್ ಅಂತೆ, ಇವರು ಚಾಮರಾಜನಗರದ ಕಡೆಯವರು. ಸಿಕ್ಕಾಪಟ್ಟೆ ಸಖತ್ತಾಗಿ ಕಥೆಗಳನ್ನ ಮಾಡ್ತಾರೆ, ಹರಿಕಥೆಗಳನ್ನ ಮಾಡ್ತಾರಂತೆ. ಹಾಗೆಯೇ ಕೆಲವೊಂದು ಸಲ ಸಾವುಗಳು ಸಂಭವಿಸಿದಾಗ ರಾತ್ರಿ ಎಲ್ಲ ಭಜನೆ ಮಾಡಬೇಕು ಅಂದರೆ ಆ ಥರ ಎಲ್ಲ ಕಾರ್ಯಕ್ರಮ ಮಾಡ್ತಾರಂತೆ. ಹಾಗೆಯೇ ಕೈಲಾಸ ಗಣರಾಧನೆ ಕಾರ್ಯಕ್ರಮಗಳು ಮಾಡ್ತಾರಂತೆ. ತುಂಬ ಅದ್ಭುತವಾದ ಕಲಾವಿದರು. ಇವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ನನಗೆ ಮೆಸೇಜ್ ಕಳಿಸಿದ್ದಾರೆ ಸೋಮು ಅಂತ ಅವ್ರ ಸ್ನೇಹಿತರು. ಸದ್ಯಕ್ಕೆ ಬನ್ನಿ ಕಾಲ್ ಮಾಡುವ ಇದೀಗ ಮಹೇಶ್ ಅವ್ರಿಗೆ. ಹಲೋ ಹಲೋ, ಯಾರೇ? ಇದು ಕಥಾ ಓದ್ತಾರಲ್ಲ, ಇದು ಮಹೇಶಣ್ಣವರ ಮಾತಾಡೋದು? ಹೌದು ಅಣ್ಣ. ಯಾರ ನಂಬರ್ ಕೊಟ್ರ ನಿಮ್ಗ? ಅಣ್ಣ, ನಾವು ಮಾದೇಸ್ವಾಮಿ ಕಡೆಯವರು. ನಿಮ್ಮ ಹೆಸರು ಅಣ್ಣ? ನಾನು ಬಸವರಾಜು ಅಂತವ. ಹಾ, ಏನು ಚಾರ್ಜ್ ಮಾಡ್ತೀರಣ್ಣ ನೀವು? ಸರ್ ನಾವು ಗುರುಳೆ 15,000. ಓಕೆ. ಮಾಮೂಲಿ ಸೌಂಡ್ಸ್ ಕೀಬೋರ್ಡ್ ತಪ್ಲ ಎಲ್ಲ ನಮ್ದಿಯ. ಹ್ಞೂ 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 ಸರಿಯಾ? ಸರಿ 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 ಸರಿ. ಎಷ್ಟೊತ್ತಾಡ್ತೀರಿ? ನಾನು ಮಾಮೂಲಿ ಒಂದು 9 ಶುರು ಮಾಡಿದ್ರೆ ಬೆಳಿಗ್ಗೆ ಒಂದು 4 ಗಂಟೆ. ಹಾಂ 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 ಹಾಂ. ಅಷ್ಟೊಂದು ಆಡ್ತೀವಿ ಸರ್. ಬೆಳಕರಿಸ್ತಿದ್ದೀರಿ? 4 ಗಂಟೆ 4:15 ಐತೆ ಸರ್. ವಸಿ ಕಮ್ಮಿ ಮಾಡ್ಕೊಳ್ಳಿ ಸರ್. ಕಡಿಮೆ ಅಂದ್ರೆ ಏನೇ ಗೊತ್ತಾ, ವೆಹಿಕಲ್ ಎಲ್ಲ ತರ್ಬೇಕಲ್ಲ ಸರ್. ಸೌಂಡ್ಸು ಪಾಯಿಂಟ್ಸ್ ಏನಣ್ಣ, ಇಲ್ಲೇ ನಾವೇ ತರಿಸ್ಕೊಡ್ತೀವಿ. ಸೌಂಡ್ಸು ಸಾ. ಮತ್ತೆ ಅದೇನು ಸೌಂಡ್ಸು ಪಾಯಿಂಟ್ಸು ಅಂದ್ರಲ್ಲ? ಸೌಂಡ್ಸು ಮತ್ತೆ ಇವೆಲ್ಲ ನಮ್ದಿಯ. ನಾವ್ ಒಂದ್ ಪುಸ್ತಕ ನೋಡಲ್ಲ, ಬೆಳಗುವಾಳು ಆಡ್ತೀನಿ. ಬೇಕಾರೆ ನೀವು ಚೆಕ್ ಮಾಡಿ, ಬೇಕಾರೆ ಸೌಂಡ್ ಬಗ್ಗೆನೇ ಆಗ್ಲಿ ಇಲ್ಲ ದೇವ್ರ ಬಗ್ಗೆನೇ ಆಗ್ಲಿ, ನಾವ್ ಒಂದು ಪುಸ್ತಕ ನೋಡಲ್ಲ ಸಾ. ಬಾಕಿ ಬೇಕಾದ್ರೆ ಪುಸ್ತಕ ಹೋಗ್ಬಿಟ್ಟು ಇದ್ ಮಾಡ್ತಾರ. ನಾವ್ ಆ ರೀತಿ ಅಲ್ಲ. ಓಹೋ, ಕೇಳಿದ್ದೀನಣ್ಣ ನಿಮ್ ಬಗ್ಗೆ, ನೋಡಿದೀವಿ. ನೀವು ಅವಾಗಲೇ ಪಾಯಿಂಟ್ಸ್ ಅಂದಾಗಲೇ ಗೊತ್ತಾಯ್ತು ನನಗೆ ನಿಮ್ದು ಟ್ಯಾಲೆಂಟು. ವಸಿ ನೀಟಾಗಿ ಪ್ರೋಗ್ರಾಮ್ ಮಾಡ್ಕೊಡ್ಬೇಕು ಬಂದ್ರೆ ನೀವು. ನಿಮ್ಗೆ ಯಾರು ಕೊಟ್ರ? ಅರುಣ್ ಅವ್ರು ಕೊಟ್ರ? ಮಧುಪುರ. ಹೌದೌದು. ಹೇಳ್ತೀವಿ ಕೇಳಿ, ಬೇಜಾಮಕಬಿಡಿ. ಅವತ್ತು ಮೈಕು ಸೌಂಡ್ ಸರಿದೇ ಹೋಯ್ತು. ಆಮೇಲೆ ಅವತ್ತು ಕಾರ್ಯಕ್ರಮ ಸ್ವಲ್ಪ ಹದಗೆಟ್ಟೋಯ್ತು. ನಾನೇ ಒಪ್ಕೋತೀನಿ ಅದ. ನನಗೂ ಗೊತ್ತಾಯ್ತು ಅಣ್ಣ ನನಗೆ. ಬಟ್ ಅದೇ ಕೀಬೋರ್ಡ್ ಎಡಗಡೆ, ತಬಲಾ ಬಲಗಡೆ ಇರ್ಬೇಕು. ಉಲ್ಟಾ ಪಾಟ ಕೂತ್ಕೊಂಡ್ರೆ ಒಂದು ಯಾವ್ದಾದ್ರು ಒಂದು ಸರಸ್ವತಿ ನಂಬ್ಕೊಂಡ್ಮೇಲೆ ಹೆಂಗ್ ಮಾಡ್ಬೇಕು ಅದ್ ಕಾನೂನು ಹಂಗ್ ಮಾಡ್ಬೇಕಲ್ವಾ? ಸರಿ ಸರಿ ಅಣ್ಣ, ನಿಮ್ ಕೈ ಮುಗಿತೀನಿ. ಅದನ್ನೇನು ಮನ್ಸಿಗೆ ಇಟ್ಕೋಬೇಡಿ. ಈಗ ಸ್ವಲ್ಪ ದಿವಸದಿಂದ ನಮ್ ಕೆಂಚ ಸತ್ತೋಗ್ಬಿಟ್ನ ಅಣ್ಣ. ಅದಕ್ಕೆ ಅವನ್ ನೆನಪಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ನಿಮ್ ಕೈ ಮುಗಿತೀನಿ. ನೀವು ಕೇಳಿದ್ದಕ್ಕೆ 500,000 ಸೇರ್ಸ್ಕೊಡ್ತೀರಿ. ಬಂದು ಪ್ರೋಗ್ರಾಮ್ ಮಾಡ್ಕೊಡಿ. ಸರಿ ಬಿಡಿ. ಸೌಂಡ್ಸ್ ಚೆನ್ನಾಗಿರ್ಬೇಕು ಸರ್. ನೀವ್ ಹೇಳಿ ಸರ್, ನಾವು ಒಪ್ಪಲ್ಲ. ಬೇಜಾರ್ ಮಾಡ್ಕೋಬೇಡಿ. ನೀವೇನ್ ಹೇಳ್ತೀರ ಅದಕ್ಕೆ ಕತ್ಪಟ್ಟು ತಗೊಬನ್ನಿ. ನಾನು ಸೌಂಡ್ ಸರ್, ನಿಮ್ ಸೌಂಡ್ ಒಪ್ಪಲ್ಲ ಸರ್. ಬೇಜಾರ್ ಮಾಡ್ಕೋಬೇಡಿ. ಅಣ್ಣ, ನಾನ್ ಯಾವ ಸೌಂಡ್ ಬಿಡಕ್ ಹೋಗ್ಲಿ? ನಾನ್ ಸೈಲೆಂಟ್ ಆಗಿ ಕೂತಿರ್ತೀನಿ. ನೀವೇ ಎಲ್ಲ ತಗೊಬನ್ನಿ. ಮತ್ತೆ ಬಿಡಿ, ನಾವು ಸೌಂಡ್ಸ್ ಎಲ್ಲ ಹಾಕಬತ್ತೀನಿ ಬಿಡಿ. ಬಟ್ ಏನು ಅಂತಂದ್ರೆ ತಬ್ಲಾ ಯಾರು ನೀವೇ? ನಾನ್ ಯಾವ ತಬ್ಲಾ ಬಾರ್ಸ್ನಣ್ಣ? ಈಗ ತಬ್ಲಾ ಕೀಬೋರ್ಡು ನಾ ಎಲ್ಲ ಕರ್ಕೊಬತ್ತೀನಿ. ಹಾ, ನೀವು ನೋಡಿ ಸಾ ಆಮೇಲೆ ನಿಮ್ಗೆ ಇಚ್ಛೆ ಆಗಿಲ್ಲ ಅಂತ ಹೇಳ್ರ ನನ್ನ ಕೈಲಿಂದ ಬೇಕಾದ್ರೆ 10 ಸಾವಿರ ಉಂಟು ಸರಿ ಸರ್. ಜೀವ ಅಂದ್ರೆ ನಿಮ್ಮ ಮುಖ ಎತ್ಕೊಂಡ ಮಾಡಲ್ಲ ನಿಮ್ಗ. ನಂಗೆ ಇಷ್ಟ ಆಗ್ಲಿಲ್ಲ, ನಂಗೆ ಇಚ್ಛೆ ಆಗ್ಲಿಲ್ಲ ಸರ್ ಅವತ್ತು. ಅಲ್ಲ ಅವತ್ತೊಂದಲ್ಲ ಅಣ್ಣ, ನೀವು ನೆಕ್ಸ್ಟ್ ನಮ್ ಪ್ರೋಗ್ರಾಮ್ನ ಹುಷಾರ ಮಾಡ್ಕೊಡ್ಬೇಕು ಅಂತಿರೋದು. ಮಾಡ್ತೀನಿ ಬಿಡಿ ಸರ್. ನೆಕ್ಸ್ಟ್ ಬಂದ ಮಾಡ್ಕೊಡ್ತೀನಿ ಬಿಡಿ. ಅಲ್ಲ ಜನರು ಯಾರು ಪ್ರಾಬ್ಲಮ್ ಮಾಡಲ್ಲ ನಿಮ್ಗೆ. ಬಟ್ ಅವ್ನ ಫ್ರೆಂಡ್ಸ್ಗಳವ್ರಲ್ಲ, ಅವ್ನ ಫ್ರೆಂಡ್ಸ್ಗಳ್ದೆ ನಿಮ್ಗೆ ಡೇಂಜರು. ಅವ್ರದೇ ಪ್ರಾಬ್ಲಮ್ ಕೊಡೋದು ನಿಮ್ಗೆ ಸಾ. ಈಗ ಫಸ್ಟ್ ಒಂದ್ 4-5 ಆಡವ, ಕತೆ ಸ್ಟಾರ್ಟ್ ಮಾಡುವ. ಸುಮ್ನ ಯಾಕಂದ್ರೆ ಅವೆಲ್ಲ ಪ್ರಾಬ್ಲಮ್ ಬೇಡಿ. ಸರಿಯಾ? ನಾನ್ ಹೇಳ್ತಿರೋದು ಏನು ಅಂದ್ರೆ ಅಣ್ಣ, ಜನಗಳೇನು ಪ್ರಾಬ್ಲಮ್ ಮಾಡಲ್ಲ. ನಮ್ ಕೆಂಚವನಲ್ಲ, ಅವ್ನ ಫ್ರೆಂಡ್ಸ್ಗಳೇ ಪ್ರಾಬ್ಲಮ್ ಕೊಡೋದು ನಿಮ್ಗೆ. ಹೊಸ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿ. ನಿಮ್ ಕೈ ಮುಗಿತೀನಿ. ಖಂಡಿತ ಮಾಡೋ ಬಿಡಿ ಸಾ. ಯಾಕಂದ್ರೆ ಅಣ್ಣ, 4 ಬೀದಿಲು ಫ್ರೆಂಡ್ಸ್ ಇಟ್ಟಿದ್ದಾವನು, ಒಂದ್ ಬೀದಿಲೇ ಅಲ್ಲ. ಆ ಫ್ರೆಂಡ್ಸ್ಗಳು ನಿಮ್ಗೆ ಪ್ರಾಬ್ಲಮ್ ಮಾಡ್ತಾರೆ ಅಂತ ಹೇಳ್ತಿರೋದು. ಈಗ ಫ್ರೆಂಡ್ಸ್ಗಳು ಪ್ರಾಬ್ಲಮ್ ಮಾಡ್ದ ಏನು ಮಾಡಕ್ಕಾಗಲ್ಲ. ಅದ್ ನೀವು ಅವಾಯ್ಡ್ ಮಾಡ್ಕೋಬೇಕು. ಅದ ಅಯ್ಯೋ ಅಣ್ಣ, ನಾವು ಅವಾಯ್ಡ್ ಮಾಡ್ಕೊಂಡು ಇಲ್ಲಿ 4-5 ಜನ ನಾವು ಕಚ್ಚಿಸ್ಕೊಂಡು ನಮ್ ಪ್ರಾಬ್ಲಮ್ ನಮ್ಗಾಗೈತೆ, ಇಲ್ಲಿ ನಮ್ಗೆ ತುಂಬಾ ಸಮಸ್ಯೆ ಆಗೈತೆ ಇಲ್ಲಿ. ಅದಕ್ಕೆ ಹೇಳ್ತಿರೋದು, ನೀವು ಸ್ವಲ್ಪ ಎಲ್ಲ ಹುಷಾರಾಗಿ ನೋಡ್ಕೊಂಡು ಮಾಡಿ ಅಂತ. ಸರಿ ಸರ್ ಬಿಡಿ, ಆಯ್ತು ಮಾಡ.
ಯಾವತ್ತ ಹೇಳಿ ಕಾರ್ಯಕ್ರಮ ಕರೆಕ್ಟಾಗಿ ಯಾವತ್ತ? ನಾವು ಕಡ್ಡಿ ಹಿಡ್ಕೊಂಬತ್ತೀವಿ, ಕಲ್ ತಕ ಹೋಯ್ತೀವಿ, ಏನು ಹೋಗೋದೆಲ್ಲ ಮುಂಡತ್ತವು ಎಲ್ಲ ಬಂದು ಅಲ್ಲೇ ನಿಂತ್ಕೋತವೆ, ಅಲ್ಲಿ ಬೊಗಳ್ತವೆ. ಏನು ಮಾಡೋದ ನಾವು ಈಗ? ಸರಿ, ಯಾವತ್ತ ಕಾರ್ಯಕ್ರಮ? ಪ್ರೋಗ್ರಾಮು ಅದೇ ಈಗ 9 ಶನಿವಾರ ಬೀಳ್ತದೆ. ಸರಿ ಬಿಡಪ್ಪ, ಆಯ್ತು. ಕೇಳಿರಿ ಸರ್, ಬಟ್ ಸಟ್ನವ್ರು ಕೇಳ್ಬಿಟ್ಟು ಮಾಡ್ತೀನಿ. ಅಲ್ಲ ಮಾಡಿ, ಅದಕ್ಕಿಂತ ಮುಂಚೆ ಅಣ್ಣ ನಮ್ಮೂರಲ್ಲಿ ಇದೇ ಫಸ್ಟ್ ಟೈಮು ಒಂದು ನಾಯಿಗೋಸ್ಕರ ಪ್ರೋಗ್ರಾಮ್ ಮಾಡ್ತಿರೋದು ನಾವು. ನಾಯಿಗ? ಹ್ಞೂ ಅಣ್ಣ, ನಮ್ಮ ಕೆಂಚ, ನಮ್ಮ ಬೀದಿ ನಾಯಿ ಸಾ ಅವ್ರ ಪಾಪ ಒಳ್ಳೆಯವ್ರು. ನನಗೆ ಏನ್ ಸತ್ತು ನಾಯಿ ಇದೇನ್ ಸ ಆಡ ಮಾತಾವು? ಅಣ್ಣ ನಾಯಿಗೊಂದು ಜೀವ ಇಲ್ವಣ್ಣ, ಅದಕ್ಕೇನಣ್ಣ, ಅದಕ್ಕೇನು ಮಾಡೋದು ಬೇಡ. ಬಿಡಪ್ಪ, ಯಾಕಂದ್ರೆ ಮಾತಾಡ ಹೆಂಗೆ ಮಾತಾಡ್ತೀರಿ? ಯಾಕಂದ್ರೆ ಹಲೋ ಮಾಡಂಗಿದ್ರೆ ನೆಟ್ಟಗೊಂದು ಪ್ರೋಗ್ರಾಮ್ ಮಾಡು. ಸುಮ್ಮನೆ ಅಲ್ಲಿ ಇದೇನು ನಾಯಿಗೊಂದು ಜೀವ ಇಲ್ವಾ? ಅದೇನು ಪ್ರಾಣಿ ಅಲ್ವಾ ಅದು? ಸರ್ ನಾವು ಕಾಲಿಲ್ಲ ಬಿಡಿ ಸರ್. ಏನು ಕಾಲಿಲ್ಲ ಕೈ ಇಲ್ಲ ಅಲ್ಲ ಮಾತಾಡೋದು ಅದಲ್ಲ. 7ನೇ ತಾರೀಕು ಪುನಃ 8ನೇ ತಾರೀಕು ಬೆಳಿಗ್ಗೆ ಪುನಃ ನೈಟ್ 7 ನಿದ್ಗೆ ಬಿಡ್ತೀವಿ ಸರ್. 9ನೇ ತಾರೀಕು ನಮ್ ಕಾಲ ಆಗಲ್ಲ ಬಿಡಿ. ಸರಿಯಾ? ಕೇಳೋದೆಲ್ಲ ಕೇಳ್ಕೊಂಬಿಟ್ಟು ಅದು ಮಾಡ್ತೀನಿ ಇದು ಮಾಡ್ತೀನಿ, ನಾವೇ ಹತ್ತಕ ಬತ್ತೀವಿ ಇತ್ತಕ ಬತ್ತೀವಿ, ಪಾಯಿಂಟ್ಸು ಪೌಡ್ರು ಅಂತ ಅನ್ಕೊಂಡು ಮಾತಾಡ್ಬಿಟ್ಟು ಈಗ ಒಳ್ಳೆ ಚಂಗಮಿಂಗಿ ಆಡ್ತೀಯ ನೀನು. ಸರ್ ಹೇಳನಲ್ಲ, ಈಗ 9ನೇ ತಾರೀಕು ನಾವು ಖಾಲಿ ರಿಸ್ಕ್ ಆಯ್ತ ನಮ್ಗ. ಫಸ್ಟೇ ಹೇಳಕ್ ಏನಾಗಿತ್ತು? ಖಾಲಿ ಸೆಟ್ಟವ್ರು ಕೇಳ್ಬೇಕ್ರ. ನಾನು ಈಗ ಸೆಟ್ನವ್ರು ಬೇಡ, ಒಬ್ನೇ ಬರಾಗಿದ್ದೆ ನಾನು. ಬಂದ್ ತಟ್ಟು ಬಿಡ್ತೀನಿ, ಸೆಟ್ಟು ಗಿಟ್ಟು ಅಂದ್ರೆ ಇನ್ನೊಂದ್ಸಲ ನಿನಗಲ್ಲಿ. ಹಾ ಬಿಡಿ, ಆಯ್ತು. ಏನ ಬಿಡೋದು? ಬಂದ್ರಲ್ಲಿ ನೀನ್ ಸರಿಯಾಗಿ ಬಿಡ್ತೀನಿ, ಅಲ್ಲಿ ಮೊಕ ಮೂತಿಲ್ಲ ಕಲ್ಸೋ. ಸದ್ಯಕ್ಕೆ ನಂಬರ್ ಯಾರು ಕೊಟ್ಟರು? ಕಾಲ್ ಮಾಡಿ ಕಾನ್ಫರೆನ್ಸ್ ಸೆಕ್ಷನ್ ಬನ್ನಿ. ಹಲೋ ಸರ್, ಹೇಳಿ. RJ ಸುನಿಲ್ ಅಂತ ಮಾತಾಡೋದು. ಹಾ ಹೇಳಿ ಸರ್. ನಿಮ್ಮ ಮಹೇಶ್ ಅವ್ರಿಗೆ ಕಾಲ್ ಆಗ್ತೀರಾ? ಹಾ ಸರಿ ಸರ್, ಆಯ್ತು ಮಾಡ್ತೀನಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್. ಸರ್ ತೆಗಿತೀನಿ ಇಲ್ಲ ಸರ್ ಅವ್ರ ಫೋನು. ನೀವೇ ಕಾಲ್ ಮಾಡಿ ತರ ನಂಬರ್ ಕೊಟ್ಟಿದ್ದು ಅಂತ ಹೇಳ್ಬಿಡಿ. ಹಾ ಸರಿ ಸರ್, ಆಯ್ತು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೂಪರ್ ಆಗಿರೋ ಮಾರ್ನಿಂಗ್ ಅಲ್ಲಿ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಸಕ್ಕತ್ತಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ನೀವು ಏನಾದರೂ ಡೀಲ್ಗಳು ಕಳಿಸ್ತೀರಾ ಅಂತ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಹಾಗೆಯೇ ನಮ್ಮಕ್ಕೊಂದು ಕಾರ್ಯಕ್ರಮ, ಒಂದು ತಮಾಷೆ, ಒಂದು ನಗುಗೋಸ್ಕರ ತರಿಸೋ ಒಂದು ಕಾರ್ಯಕ್ರಮ. ಆದ್ದರಿಂದ ಈ ಕಿವಿಲ್ ಕೇಳಿ, ಈ ಕಿವಿಲ್ ಬಿಟ್ಬಿಡಿ. ತುಂಬ ಮನ್ಸಿಗೆ ಹಾಕೊಳ್ಳೋಕೆ ಹೋಗ್ಬಿಡಿ. ಮನ್ಸಿಗೆ ಹಾಕೊಂಡ್ರೆ ನಾವು ಜವಾಬ್ದಾರಲ್ಲ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನಲ್ಲಿ ಮುಗಿಸ್ತಾನೆ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ, ಬಾಯ್, ಜೈ ಹಿಂದ್. RJ Sunil Prank Calls.